ದುರ್ಯೋಧನ, ಭೀಷ್ಮ, ಯಾರು? ದ್ರೋಣ ಯಾರೋ ಮಾತಾಡೋ. ಭೀಷ್ಮ, ದ್ರೋಣ. ದುರ್ಯೋಧನ, ಏನು ಹೇಳುತ್ತಿರುವೆ? ಪರಮಾತ್ಮ ಹೇಳಿದಂತೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು, ಅದರಲ್ಲಿ ಏನೈತೆ? ಯಾವ ರಾಜ್ಯವನ್ನು ಕೊಡುವುದಿಲ್ಲ. ದ್ರೋಣ. ಹೌದು ಸುಯೋಧನ, ವಸಿನ ವರವಷ್ಟ ಮಾತು ಕೇಳಪ್ಪ, ಅವ್ರ ರಾಜ್ಯವನ್ನು ಅವ್ರು ಕೊಟ್ಬಿಡು. ಆಗಕ್ಕಿಲ್ಲ. ದೊಡ್ಡವ್ರನ್ನೆಲ್ಲ ಯಾಕೆ ಎದುರಾಗೋತೀಯ? ಆಗಕ್ಕಿಲ್ಲ. ದುಶ್ಯಾಸನ. ಪೂರ್ತಿ ರಾಜ್ಯವನ್ನು ಕೊಡಲು ಇಷ್ಟವಿಲ್ಲದಿದ್ದಲ್ಲೇ ನೀನೇ ಅನುಭವಿಸು. ಆದರೆ ಪರಮಾತ್ಮನು ಹೇಳಿದಂತೆ ನಿನಗಿಷ್ಟ ಆದಷ್ಟು. ಯಾರು? ಚಿಕ್ಕಪ್ಪ ವಿದುರ. ಏನಪ್ಪ, ಎಲ್ಲರಿಗೂ ನನ್ನ ತಪ್ಪೇನೆ ಕಾಣಿಸೋದು. ಅಪ್ಪನ್ಕಾಗ್ಲಿ ತಾತಂಕಾಗ್ಲಿ ದ್ರೋಣ ಗುರು ಆಚಾರ್ಯರಿಗಾಗ್ಲಿ ನನ್ನ ತಪ್ಪೇ ಕಾಣಿಸೋದು. ಯಾವ ರಾಜ್ಯವನ್ನು ಕೊಡಾಕಿಲ್ಲ, ಸುಮ್ಮನೆ ಕುಂತ್ಕ. ದುರ್ಯೋಧನ, ನಿನಗೆ ಪೂರ್ತಿ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ ಅರ್ಧ ರಾಜ್ಯವನ್ನಾದರೂ ಕೊಟ್ಟು ಬಿಡು, ಅದರಲ್ಲೇ ಪಾಂಡವರು ತೃಪ್ತರಾಗುವರು. ಅಷ್ಟಾದ್ರೂ ಮಾಡು. ಇವನನ್ನು ಕತ್ತಿಡಿದು ಹೊರಗೆ ತಳ್ಳಿ. ವಿದುರ. ಸುಯೋಧನ, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂದಾಗ ನಿನಗೆ ಅಂತ್ಯ ಸಮೀಪಿಸಿದೆ. ನನ್ನನ್ನೇ ಆಚೆ ತಳಿಸುವೆಯಾ? ರಣರಂಗದಲ್ಲಿ ಭೀಮನು ನಿನ್ನ ತೊಡೆಯನ್ನು ಮುರಿಯುವಾಗ ನಿನ್ನನ್ನು ರಕ್ಷಿಸಬೇಕೆಂದು ಇಟ್ಕೊಂಡದ್ದು ಈ ಬಿಲ್ಲನ್ನು ಈಗಲೇ ಮುರಿಯೋಣ. ವಿದುರ, ಈ ಬಿಲ್ಲನ್ನು ಕೊಡು, ನಾನೇ ಮುರಿಯುತ್ತೇನೆ. ನೀನ್ಯಾಕೆ ಮುರಿದೆ? ಮೇಷ್ಟ್ರೆ, ಯಾರು ಮುರಿದೆ ಮೇಷ್ಟ್ರೆ? ನೀವು ಮುರಿದ್ರು ಒಂದೇ, ನಾನು ಮುರಿದು ಒಂದೇ ಅಲ್ಲ ಮೇಷ್ಟ್ರೆ? ಯಾವನ ಕತೆ? ಆಯ್ತು ಮಾಡು. ಹಾಂ, ದುಶ್ಯಾಸನ. ಮಾತಾಡ್ಲಾ? ನಿನ್ನ ಮಾತು ಕಂಡಿವ್ನಿ, ಸುಮ್ಮನೆ ಹೋಗ್ಲಾ? ಎಲ್ಲ ಹೋಗ್ತಾ ಇದೆಯೋ? ಮೇಸ್ರು ಮತ್ತೆ ಆಚೆ ಹೋಗಿ ತಳಿದಾನೆ. ಆಚೆ ಎಲ್ಲ ಕಣ, ಈಚೆ ಆದ್ರೆ ಇಲ್ಲು ಅಲ್ಲಿ ಹೋಗ್ತಾನೆ. ಅಯ್ಯೋ, ಇದೇ ಕತೆ ಹಾಳಾಗೋಗಿ. ಯಾರಲ್ಲ? ಯಾರೋ ಒಬ್ರು, ನೀನೇ ಹಾಳಾಗೋಗ. ನಾನು ಯಾಕೆ? ಹೋಗಿ ಹೋಗಿ. ದುರ್ಯೋಧನ. ದುರ್ಯೋಧನ. ಕೃಷ್ಣ, ನಿನ್ನ ರಾಜ್ಯ ಯಾವುದು? ದುರ್ಯೋಧನ, ನಿನಗೆ ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ 5 ಜನರಿಗೆ 5 ಊರುಗಳನ್ನಾದರೂ ಕೊಟ್ಟು ಬಿಡು, ಸಾಕು. ಯಾವ ರಾಜ್ಯವನ್ನು ಕೊಡುವುದಿಲ್ಲ, ನೀನಿನ್ನು ಹೊರಡಬಹುದು. ಶಕುನಿ. ಅಗ್ರಜ, ನೀನು ಇಷ್ಟು ಹೇಳಿದ್ರು ಇವನಿಗೆ ಗೊತ್ತಾಗಲಿಲ್ಲ, ತಿಳಿಲೇ ಇಲ್ಲ. ಏ ಕೃಷ್ಣ, ನಾನೊಂದು ಮಾತು ಹೇಳುವನಿ, ಕೇಳುವಿಯಾ? ಈಗ ಈಗ ನೀನು ಸುಮ್ಮನೆ ಹೊಂಟೋಗೋ. ಶಕುನಿ, ಶಕುನಿ, ನೀ ಸುಮ್ಮನಿರು. ತಾತ ಪರಮಾತ್ಮ ಹೇಳಿದಂಗೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟಿಬಿಡು. ತಾತ ಪರಮಾತ್ಮ ಒಂದೇ ಅಲ್ಲ ಕಣೋ, ತಾತ ಬೇರೆ ಪರಮಾತ್ಮ ಬೇರೆ. ಹಾಂ, ತಾತ ಬೇರೆ ಪರಮಾತ್ಮ ಬೇರೆ ಹೇಳಿದಂತೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟಿಬಿಡು. ಅಯ್ಯೋ ಕರ್ಮ. ಅಲ್ಲ ಕಣೋ, ತಾತ ಅವರು, ಪರಮಾತ್ಮ ಇವರು. ಆ ತಾತ ಹೇಳಿದಂಗೆ ಈ ಪರಮಾತ್ಮ ಅಂತ ಹೇಳುವಲ್ಲಿ. ಓ, ಗೊತ್ತಾಗ್ಲಿಲ್ಲ ಮೇಷ್ಟ್ರೆ. ಈ ತಾತ ಈ ಪರಮಾತ್ಮ ಹೇಳಿದಂತೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟಿಬಿಡು. ಆಗಲ್ಲ ತಂದೆ. ರಾಜ್ಯವಂತೆ ರಾಜ್ಯವ ಯಾವುದು ರಾಜ್ಯವಂತೆ ರಾಜ್ಯ. ಯಾವ ರಾಜ್ಯ? ಯಾವ ರಾಜ್ಯ? ಹಂಗ ಏನೋ ಮಾಡ್ತಾ ಇದ್ದೆ ಮೇಸ್ಟ್ರೆ. ಮೇಸ್ಟ್ರೆ, ಅವ್ನು ಕರ್ಣ ಹೇಳ್ಬೇಕಾಗಿತ್ತು ಮೇಸ್ಟ್ರೆ. ಮತ್ತೆ ಕರ್ಣ ಎಲ್ಲೋದ್ನ ಕರ್ಣ ಅವನು. ಸುಯೋಧನ, ಯಾರ ಮಾತನ್ನು ಕೇಳಬೇಡ, ನಿಂಗೆ ಹೆಂಗ್ ತೋರಿಸ್ತದೋ ಹಂಗೆ ಮಾಡು ಅಷ್ಟೇ. ಹಂಗೇ ಆಗಲಿ ಅಂಗರಾಜ. ಕರ್ಣ. ಕೃಷ್ಣ, ಇದು ಏನು ಮಾತನಾಡುವೆ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಕುರು ಸಮೂಹವನ್ನೇ ಬಲಿಕೊಡುವುದು ಧರ್ಮವೇ? ಕರ್ಣ. ಸಲ್ಲದು ನಿನಗೆ
ಆಡಲೆಂದು ಬಂದೆ ಸಂಧಿಯ ನಾಟಕ ಆಡಲೆಂದು ಬಂದೆ ಸಲ್ಲದೋ ನಿನಗೆ ವಲ್ಲಭನೇ ಹಠವಂತರು ನಾವು ಹಿಡಿಯುತ್ತಿರುತ್ತೀಳು ಹಠವಂತರು ನಾವು ದಿಟವಿಡು ನೀತೀಳು ರಣದೊಳು ಪಾರ್ಥನ ಶಿರಗಿಳಿದಿಡುವೆ ರಣದೊಳು ಪಾರ್ಥನ ಶಿರಗಿಳಿದಿಡುವೆ ಬಲ್ಲವೋ ಎಲಗೆ ಬಲ್ಲವನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದೋ ನಿನಗೆ ಬಲ್ಲವನೇ ದೇವ ಇಂಥ ಸಮಯವನ್ನು ಕಂಡುಕೊಂಡ್ರೆ ಮತ್ತೆ ಸಿಗುವುದಿಲ್ಲ ಅರ್ಜುನನ ಈ ಅರ್ಜುನನಿಗೋಸ್ಕರ ನೀನು ಪಕ್ಷಪಾತ ಬುದ್ಧಿಯಿಂದ ಅರ್ಜುನನನ್ನು ನೀನು ಮಾಡೋಂಗಿಲ್ಲ ಸುಯೋಧನ ಇಷ್ಟದಂತೆ ಮಾಡು ದುರ್ಯೋಧನ ಸುಯೋಧನ ನಿನ್ನ ಇಷ್ಟದಂತೆ ಮಾಡು ಅಂಗರಾಜ ನಿನ್ನ ಇಷ್ಟದಂತೆಯೇ ಆಗಲಿ ಅಂಗರಾಜ. ಒಳಗಡೆ ಕೂತ್ಕೊಂಡ್ಬಿಡಿ ಸಂಘ ಒಳಗಡೆ ಕೂತ್ಕೊಂಡ್ಬಿಡಿ. ಏ ಕೃಷ್ಣ, ನಾನು ಅಗ್ರಜ ನೀನು ಇಷ್ಟು ಹೇಳಿದ್ರು ಇವನಿಗೆ ತಿಳಿಲೇ ಇಲ್ಲ. ಲೇ ಕೃಷ್ಣ, ಕಂಡಿದ್ದೀವಿ. ಈಗ ಈಗ ನೀನು ಸುಮ್ಮನೆ ಹೊಂಟೋಗು. ಎಲ್ಲವೋ ದುರಂಧರಿರ ನನ್ನನ್ನು ಕಂಡು ಅವಮಾನಿಸಿ ನಗುತ್ತಿರುವಿರಾ? ನೀನು ಕೃಷ್ಣ ಪರಮಾತ್ಮನಪ್ಪ, ಜಗನ್ನಾಟಕ ಸೂತ್ರಧಾರಿ. ಈಗ ಒಳ್ಳೆ ದುರ್ಯೋಧನ ಅಂತ ನೀನು ರೇಗಾಡ್ಬಿಟ್ರೆ ಆಗುತ್ತಾ? ನಗ್ನಗ್ತಾ ಮಾತಾಡಪ್ಪ. ಆಯ್ತು. ಎಲ್ಲವೋ ದುರಂಧರಿರ ನನ್ನನ್ನು ಕಂಡು ನಗುತ್ತಿರುವಿರಾ? ಕರ್ಮ. ನೀವು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿಯೇ ತೀರುತ್ತೀರಿ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಅಂತ್ಯ ಕಾಣಲಿದೆ. ಯುದ್ಧಕ್ಕೆ ಸಿದ್ಧರಾಗಿರಿ, ನಾನಿನ್ನು ಬರುತ್ತೇನೆ. ನಿಲ್ಲೋ ದನ ಕಾಯುವ ಗೊಲ್ಲ. ನಾನು ಕಡೆಯ ಕ್ಷಣಗಳನ್ನು ಎಣಿಸಿಕೊಳ್ಳಬೇಕೆ? ನೀನು ಕಡೆಯ ಗಂಟೆಗಳನ್ನು ಎಣಿಸಿಕೋ. ಯಾರ ಆ ವಾಚ್ ನೋಡ್ಲಿ ಅಂತ ಕಟ್ಕೊಂಬಂದು ಎಲ್ಲರೂ ತೋರಿಸಿ ಗಂಟೆ ಅಂತ ತೋರಿಸ್ತಿಲ್ವ? ನೀವು ಹೇಳಿದ್ರಲ್ಲ ಮೇಟ್ರೆ. ಏನಂತ? ಕೊನೆಯ ಕ್ಷಣಗಳನ್ನು ಆತ್ ಮೇಟ್ರೆ. ಗಂಟೆ ತೋರಿಸ್ಬೇಡ. ನಾನು ಕಡೆಯ ದಿನಗಳನ್ನು ಎಣಿಸಿಕೊಳ್ಳಬೇಕಾ? ಹೌದು. ನೀನಿನ್ನು ಕಡೆಯ ಕ್ಷಣಗಳನ್ನು ಎಣಿಸಿಕೊಳ್ಳು. ಯಾರಲ್ಲಿ? ಬಂಧಿಸು ದುಶ್ವಾಸನ ಇವನನ್ನು. ಏನು, ನನ್ನನ್ನು ಬಂಧಿಸುವಿರಾ? ಬಂಧಿಸಿ ನೋಡೋಣ.